ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಆಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು, ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಕಾಗ್ನಿಸನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂದ್ರೆ ಸರ್ಕಾರನೂ ಇರಲ್ಲ, ಮಂತ್ರಿಗೂ ಇರಕ್ಕೆ ಕೊಡೋದಿಲ್ಲ. ಊರಾಗ ಏನು ಹಾಕೋದಾಗಲಿ ನಾವು ಸಿದ್ಧರಾಗ್ಬಿಟ್ಟಿವಿ. ಎಲ್ಲ ಮುಸಲ್ಮಾನ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ. ಯಾವ ಕೆಲವೊಂದು ಬಕೀಟ ಹಿಡ್ಕೊಂಡು ಬಾಗಲ ಬಡಿಯೋರಿಗೆ ನೀವು ಮಾತು ಕೇಳಿ ಎಲ್ಲ ಓಕೈತಿ ಅಂತ ತಿಳ್ಕೊತಾ ಇದ್ದಿದ್ದಂತಂದ್ರೆ ದಯಮಾಡಿ ಸಚಿವರೇ, ನಿಮ್ಮ ಮೇಲೆ ನಮ್ಮ ಭಾಳ ಗೌರವ ನಂಬಿಕೆ ಇದೆ. ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ಅವೇಳನಕಾರಿ ಮಾತನಾಡಿದ್ದ. ಅವಾಗನೂ ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ಜಿಲ್ಲಾ ಆಡಳಿತ ಇವತ್ತಿನವರೆಗೆ ಯಾವುದೂ ಕ್ರಮ ತಗೊಂಡಿಲ್ಲ. ಒಂದೊಂದು ಬರೇ ಗಂಡ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತೆಗೆದಾರ, ತಡಿಪಾರು ಮಾಡಿದ್ದು ನಮ್ಮಲ್ಲೇ ಉದಾಹರಣೆ ಇದೆ. ಹಾಗಾಗಿ ಇವನ್ನ ಈ ಹುಚ್ಚುಳಿ ಮಗನಿಗೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು ತಡಿಪಾರು ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್ ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ ಮುಂಬರುವ ದಿನಗಳಲ್ಲಿ ಜಿಲ್ಲೆ ಆದಂಥ 8 ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ, ದಲಿತರು, OBCಗೆ ಒಗ್ಗೂಡಿಸಿ ಬೃಹತ್ ಹೋರಾಟ ಕೈಗೊಳ್ಳುವುದು ಅನಿವಾರ್ಯತೆ ಬರ್ತದೆ. ಮತ್ತು ನಮ್ಮದೇ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಈ ಲೋಪರ್ ಸುಳಿ ಮಗನಿಗೆ BJP ಅವರು ಕಿತ್ತಿ ಹೊರಗೆ ಹಾಕ್ಯಾರ. ಈ ಲೋಪರ್ ಸುಳಿ ಮಗನಿಗೆ BJPದಿಂದ ಹೊರಗೆ ಹಾಕ್ಯಾರ. ಮತ್ತು ಕಾಂಗ್ರೆಸ್ ಆಶ್ರಯ ಪಡ್ತಾ ಇದ್ದಾನೆ ಅಂತಂದ್ರೆ ನಿನ್ನೆ ಪ್ರೆಸ್ ಮೀಟ್ನಾಗೂ ಈ ಲೋಪರ್ ಸುಳಿ ಮಗ ಹೇಳ್ಯಾನ, ಒಬ್ಬ ಕಾಂಗ್ರೆಸ್ ಮಂತ್ರಿ ನನಗೆ ಬೆಂಬಲ ಕೊಟ್ಟಿದ್ದಾನೆ ಅಂತೇಳಿ ಮೇಯರ್ ಆಗಲಿಕ್ಕೆ. ಆ ಕಾಂಗ್ರೆಸ್ ಮಂತ್ರಿ ಈ ಜಿಲ್ಲೆ ಒಳಗೆ ಯಾವದಾನ ಅದಕ್ಕೆ ತನಿಖಾ ಮುಖ್ಯಮಂತ್ರಿಯವರು ಮಾಡಬೇಕು, ನಿಷ್ಪಕ್ಷ ತನಿಖೆ ಆಗಬೇಕು. ಈ ಸುಳಿ ಮಗನ ಜೊತೆಗೆ ಕಾಂಗ್ರೆಸ್ನವರು ಯಾರು ಹಿಂಬಾಗಲದಿಂದ, ಯಾಕಂದರೆ ಈ ಲೋಪರ್ ಸುಳಿ ಮಗನಿಗೆ ಬರೇ ಹಿಂಬಾಗಲದ ವ್ಯವಸ್ಥೆ ಇದೆ, ಪ್ರವೃತ್ತಿ. ತಾನೂ ಹಿಂಬಾಗಲದೆ, ತನ್ನ ಸರ್ಕಾರ ನಡೆಸೋದು ಪದ್ಧತಿನೂ ಹಿಂಬಾಗಲದೆ, ಕೆಲಸ ಮಾಡೋದು ಹಿಂಬಾಗಲದೆ, ರಾತ್ರಿ ಕೂಡೋದು ಹಿಂಬಾಗಲದಿಂದೆ. ಯಾವ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಹಿಂಬಾಗಲ ಒಳಗೆ ಹೋಗಿ ಕೂಡ್ತಾನ ಅನ್ನೋದು ಸ್ಪಷ್ಟ ಆಗಬೇಕು. ಯಾಕಂದ್ರೆ ಅವನ ಬಾಯಿಲಿಂದೇ ಬಂದದ. ಇದು ನಾವು ಹೇಳ್ತಾ ಇಲ್ಲ, ಯಾವ ಮುಸಲ್ಮಾನ್ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಒಂದು ಮಂತ್ರಿ ಮೇಯರ್ ಇಲೆಕ್ಷನ್ನಲ್ಲೇ ಅವನಿಗೆ ಸಹಾಯ ಮಾಡಿದ್ದಾರೆ, ಪಕ್ಷೇತರ ಕ್ಯಾಂಡಿಡೇಟ್ಗಳನ್ನು ಅವನು ಒದಗಿಸಿಕೊಟ್ಟಾನಂತ ಅವನು ಬಹಿರಂಗವಾಗಿ ಪತ್ರಿಕಾಗೋಷ್ಠಿ ಕೊಟ್ಟಿದ್ದಾನೆ. ಅದನ್ನು ಉದಾಹರಣೆಗೆ ಆಧರಿಸಿ ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಗೃಹ ಮಂತ್ರಿ, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಡಾಕ್ಟರ್ MB ಪಾಟೀಲ್ ಸಾಹೇಬರು ತನಿಖಾ ಒಳಪಡಿಸಬೇಕು. ಇವನಿಗೆ ಕಾಂಗ್ರೆಸ್ ಮಂತ್ರಿ ಯಾವುದಾನ ಅವನಿಗೆ ಮಂತ್ರಿ ಮಂಡಲದಿಂದ ಉಚ್ಚಾಟನೆ ಮಾಡಬೇಕು.